ಪ್ರೈಸ್ ದಿ ಲಾರ್ಡ್. ಯೇಸು ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳೇ, ಈ ದಿನದ ದೇವರ ವಾಕ್ಯವನ್ನು ನಾವು ಗಮನಿಸಿಕೊಳ್ಳೋಣ. ದೇವರು ಯಾವುದರ ಮುಖಾಂತರವಾಗಿ ನಮ್ಮ ಜೊತೆ ಇವತ್ತು ಮಾತಾಡ್ತಾರೆ, ಯಾವ ವಾಕ್ಯದಿಂದ ನಮಗೆ ಏನೇನು ತಿಳಿಸಿಕೊಡ್ತಾರೆ ಎಂಬುದಾಗಿ ನಾವಿವತ್ತು ನೋಡೋಣ. ಪ್ರಿಯರೇ, 16ನೇ ಅಧ್ಯಾಯ, ಕೀರ್ತನೆಗಳು 16ನೇ ಅಧ್ಯಾಯ. 9ನೇ ವಚನದಿಂದ 11ನೇ ವಚನವರೆಗೂ ನಾವು ಧ್ಯಾನಿಸಿಕೊಳ್ಳೋಣ. ಆದ ಕಾರಣ ನನ್ನ ಹೃದಯವು ಹರ್ಷಿಸುತ್ತದೆ, ನನ್ನ ಮನವು ಉಲ್ಲಾಸಗೊಳ್ಳುತ್ತದೆ, ನನ್ನ ಶರೀರವು ಸುರಕ್ಷಿತವಾಗಿರುವುದು. ಯಾಕೆಂದರೆ ನೀನು ನನ್ನ ಜೀವ ಮಾರ್ಗವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯನಿಗೆ ಅಧೋಲೋಕವನ್ನು ನೋಡಗೊಡಿಸುವುದಿಲ್ಲ. ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ, ಆದ ಕಾರಣ ನನ್ನ ಹೃದಯವು ಹರ್ಷಿಸುತ್ತದೆ ಅಂತೆ, ನನ್ನ ಮನವು ಉಲ್ಲಾಸಗೊಳ್ಳುತ್ತದೆ. ಯಾಕೆ ಅಂತ ಹೇಳಿದ್ರೆ, ನಾವು ಪ್ರತಿನಿತ್ಯವೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ರೆ, ಪ್ರತಿನಿತ್ಯವೂ ಕೂಡ ನಾವು ವಾಕ್ಯದ ಮುಖಾಂತರ ಧ್ಯಾನಿಸ್ತಾ ಇದ್ರೆ ಪ್ರಿಯರೇ, ಎಷ್ಟೊಂದು ಸಂತೋಷವಾಗಿರ್ತೇವೆ ಅಲ್ವಾ. ಹಲ್ಲೆಲೂಯಾ. ಲೋಕದಲ್ಲಿರುವ ಜನಗಳು ಇರ್ತಾರೆ, ಏನೋ ಒಂದು ಚಿಂತೆಯಲ್ಲಿ, ಗೊಂದಲದಲ್ಲಿ, ಎಷ್ಟೇ ದುಡಿದ್ರೂ ಕೂಡ, ಏನೇ ಜಾಬ್ ಮಾಡಿ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಬಂದು ಮನೇಲಿ ಕೂತ್ಕೊಂಡ್ರೂ ಕೂಡ ಅವ್ರಿಗೆ ನೆಮ್ಮದಿನೇ ಅನ್ನೋದೇ ಇರೋದಿಲ್ಲ. ಹಲ್ಲೆಲೂಯಾ. ಅದಕ್ಕಾಗಿಯೇ ಒಬ್ರದ್ದೊಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಒಂದು ಕತೆ ಹೇಳ್ತೇನೆ. ಏನಂತ ಹೇಳಿದ್ರೆ, ಒಬ್ಬರು ಮನೆಯಲ್ಲಿ ಅವರು ಅನ್ಯ ಜನಗಳು, ಒಬ್ಬರು ಕ್ರಿಶ್ಚಿಯನ್ಸ್ ಅಂತ ಹೇಳ್ಬಿಟ್ಟು. ಅವ್ರ ಪಕ್ಕದ ಮನೆ, ಒಂದು ಅನ್ಯ ಜನಗಳ ಮನೆ ಇದೆ, ಅವ್ರ ಪಕ್ಕನೇ ಕ್ರಿಶ್ಚಿಯನ್ಸ್ ಇದ್ದಾರೆ. ಅವರು ತುಂಬ ಚೆನ್ನಾಗಿ ಸಂತೋಷವಾಗಿ ಯಾವಾಗಲೂ ಸಂತೋಷದಿಂದ ನಗ್ತಾ ಇದ್ರಂತೆ. ಆಗ ಅವರು ಪಕ್ಕದ ಮನೆಯವ್ರು ಬಂದು ಕೇಳ್ತಾರಂತೆ, ಅಯ್ಯೋ ನೀವು ಇಷ್ಟೊಂದು ಸಂತೋಷವಾಗಿರ್ತೀರ, ದಿನಾಲೂ ನೀವು ಸಂತೋಷವಾಗಿರ್ತೀರ, ಇದಕ್ಕೆ ಕಾರಣ ಏನು? ಯಾಕೆ ಅಂತ ಹೇಳಿದ್ರೆ, ನಾವೆಷ್ಟೋ ಕೆಲಸ ಮಾಡಿಕೊಂಡು ಹೊರಗಡೆ ಎಲ್ಲ ಬಂದಿರ್ತೀವಿ, ನಮಗೆ ನೆಮ್ಮದಿನೇ ಇಲ್ಲ, ಮನೆಯಾಗ ನೆಮ್ಮದಿನೇ ಇಲ್ಲಪ್ಪ, ಅಸಲು ನೆಮ್ಮದಿ ಅನ್ನೋದೇ ಸಿಗ್ತಾ ಇಲ್ಲ, ತೃಪ್ತಿನೇ ಅನ್ನೋದೇ ಆಗ್ತಾಯಿಲ್ಲ, ಏನು ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ. ಮನೆಯಾಗ ಯಾವಾಗಲೂ ನೋಡಿದ್ರೆ ಮನೆಯಲ್ಲಿ ಒಳಗಡೆ ಜಗಳ ಅಥವಾ ಏನೋ ಒಂದು ಕಿರಿಕಿರಿ, ಏನು ಕೂಡ ನೆಮ್ಮದಿನೇ ಇಲ್ಲ. ಆದರೆ ನೀವು ಇಷ್ಟೊಂದು ಸಂತೋಷವಾಗಿದ್ದೀರ. ಹಲ್ಲೆಲೂಯಾ. ಇಷ್ಟೊಂದು ನೀವು ಸಂತೋಷವಾಗಿದ್ದೀರ. ಬಟ್ ಅದು ಏನು ಕಾರಣ, ಅದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ, ಆಗ ಹೇಳ್ತಾರಂತೆ ಅವರು ಕ್ರಿಶ್ಚಿಯನ್ಸ್ ಆಗಿರೋರೊಬ್ಬರು, ನನ್ನ ದೇವರು ನನ್ನ ಜೊತೆಗಿದ್ದಾನೆ. ಹಲ್ಲೆಲೂಯಾ. ನಾನು ಪ್ರತಿನಿತ್ಯವೂ ಕೂಡ ಅದನ್ನೇ ಧ್ಯಾನಿಸ್ತಾ ಇದ್ದೇನೆ, ಹಗಲಿರುಳು ಅದನ್ನೇ ಧ್ಯಾನಿಸುವವನು ಧನ್ಯನು. ಹಲ್ಲೆಲೂಯಾ. ಕಾಲುವೆಗಳ ಬೆಳೆದ ಮರದಂತೆ ಅವನು ಹಚ್ಚ ಹಸಿರಾಗಿರುವನು, ಆ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ ಅಂತ ನಾವು ವಾಕ್ಯದಲ್ಲಿ ನೋಡ್ತೇವೆ. ಮೊದಲನೇ ಕೀರ್ತನೆಯಲ್ಲಿ 1ನೇ ಅಧ್ಯಾಯದಲ್ಲಿ ನಾವು ಅದನ್ನು ನೋಡ್ತೇವೆ. ಅದೇ ರೀತಿಯಾಗಿ ಆತನು ಹೇಳ್ತಾನೆ, ನೋಡಪ್ಪ, ಸಂತೋಷ ಪಡಬೇಕು ಅಂದರೆ, ಸಮೃದ್ಧಿ ಜೀವನ, ತೃಪ್ತಿಕರ ಜೀವನ ಇರಬೇಕು, ನೆಮ್ಮದಿಯಿಂದ ನೀನು ಇರಬೇಕು ಅಂದರೆ ದೇವರನ್ನು ಸ್ವೀಕರಿಸು, ನಿನ್ನ ಜೀವಿತದಲ್ಲಿ ಆಹ್ವಾನ ಮಾಡಿಕೊ. ಅವರು ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ ಅಂತೇಳಿ ನಾವು ಅವರಿಗೆ ಸಿಹಿಯಾದ ಮಾತುಗಳ ಮುಖಾಂತರ ಹೇಳುವಾಗ ಅವ್ರಿಗೇನೋ ಒಂಥರ ಅದೆಂತ ಅಂದರೆ, ಏನೋ ಒಂಥರ ಅವರಿಗೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ, ಆಸಕ್ತಿ ಬರುತ್ತೆ. ಬಟ್ ಅದು ಏನಂತ ಗೊತ್ತಾಗೋದಿಲ್ಲ. ಹೌದಾ, ಈ ಥರ ಇರುತ್ತಾ, ಏನು ಅರ್ಥ ಆಗ್ತಿಲ್ಲ, ನೀವು ಸರಿಯಾಗಿ ಹೇಳ್ರಿ ಅಂದಾಗ, ನೋಡು, ನಾನು ನಿನಗೆ ಒಂದು ಬೈಬಲ್ ಕೊಡ್ತೇನೆ, ಸತ್ಯವೇದ ಕೊಡ್ತಾನೆ, ನೀನು ಅದನ್ನು ಪ್ರತಿದಿನವೂ ಕೂಡ ಧ್ಯಾನಿಸು. ಹಾಗೆ ನೀನು ಪ್ರತಿನಿತ್ಯವೂ ಕೂಡ ಪ್ರಾರ್ಥನೆ ಮಾಡು. ನಿನ್ನ ಜೀವಿತದಲ್ಲಿ ನೆಮ್ಮದಿ, ಸಮೃದ್ಧಿ ಜೀವನ, ನೀನು ಅಂದ್ಕೊಂಡಿರುವ ಕೆಲಸ ಎಲ್ಲವೂ ಕೂಡ ಯಶಸ್ಸಾಗುತ್ತೆ. ಪ್ರತಿದಿನವೂ ಕೂಡ ನೀನು ಸಂತೋಷ ಮುಖದಿಂದನೇ ಉಜ್ಜೀವನವಾಗಿ ಪ್ರಾರ್ಥನೆ ಮಾಡ್ತೀಯ. ಪ್ರತಿದಿನವೂ ಕೂಡ ಸಂತೋಷದಿಂದಲೇ ನೀನು ಕೆಲಸಕ್ಕೆ ಹೋಗಿ ಬಂದರೂ ಕೂಡ ತುಂಬ ನೆಮ್ಮದಿ ಇರುತ್ತೆ. ನನ್ನ ಜೀವಿತದಲ್ಲಿ ನನ್ನ ದೇವರಿದ್ದಾನೆ, ಅದಕ್ಕೆ ನನ್ನ ಮನವು ಯಾವಾಗಲೂ ಉಲ್ಲಾಸಗೊಳ್ಳುತ್ತದೆ, ಅದಕ್ಕೆ ನಾನು ಹರ್ಷಿಸುತ್ತೇನೆ. ನಮ್ಮ ಮನೆಯವರೆಲ್ಲರೂ ಕೂಡ ನಾವು ಯೆಹೋವನನ್ನೇ ಸೇವಿಸುತ್ತೇವೆ. ಹಲ್ಲೆಲೂಯಾ. ಅದಕ್ಕಾಗಿಯೇ ಒಂದು ಸಾಂಗಿದೆ ಪ್ರಿಯರೇ, ಏನಂತ ಹೇಳಿದ್ರೆ, ನನ್ನ ಕುಟುಂಬವು ನೆಮ್ಮದಿಯಾಗಿರುವುದು ನನ್ನ ಆದಾಯದಿಂದಲ್ಲ. ಹಲ್ಲೆಲೂಯಾ. ನಾ ಹತ್ತಲಾಗದ ಸ್ಥಾನ ಕತ್ತಿದ್ದು ನನ್ನ ತನದಿಂದಲ್ಲ, ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ, 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 ಕೃಪೆಯೇ. ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಹಲ್ಲೆಲೂಯಾ. ಅದಕ್ಕೆ ನಾವು ಪ್ರತಿನಿತ್ಯವೂ ಕೂಡ
ವಾಕ್ಯ ಓದಬೇಕು, ಪ್ರಾರ್ಥನೆ ಮಾಡಬೇಕು, ಪ್ರತಿನಿತ್ಯವೂ ಕೂಡ ಅದನ್ನೇ ಹಗಲಿರುಳು ಧ್ಯಾನಿಸ್ತಾ ಇರಬೇಕು ಪ್ರಿಯರೇ. ಹಲ್ಲೆಲೂಯಾ. ಸೊ ಹಾಗೆ ನಾವು ನೋಡ್ತೇವೆ, ನನ್ನ ಶರೀರವು ಸುರಕ್ಷಿತವಾಗಿರುವುದು, ಯಾಕೆಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ. ಹಲ್ಲೆಲೂಯಾ. ದೇವರ ಚಿತ್ತ ಏನಾಗಿದೆ ಪ್ರಿಯರೇ? ಸೊ ಪ್ರತಿಯೊಬ್ಬನು ಕೂಡ ರಕ್ಷಣೆಯನ್ನು ಹೊಂದಿಕೊಂಡು ಪರಲೋಕದಲ್ಲಿ ಇರಬೇಕು, ಪರಲೋಕದಲ್ಲಿ ನನ್ನ ಜೊತೆಗೆ ಬರಬೇಕು. ಹಲ್ಲೆಲೂಯಾ. ಪರಲೋಕದಲ್ಲಿ ಸಿಂಹಾಸನದಲ್ಲಿ ಅವರು ಕುತ್ಕೊಳ್ಬೇಕು. ಅದು ದೇವರ ಚಿತ್ತನೇ ಅದಾಗಿದೆ. ಪ್ರತಿಯೊಬ್ಬರು ಕೂಡ ಯಾರಾಗಿರ್ಬೋದು ನಶಿಸಿ ಹೋಗ್ಲಾರ್ದಂತೆ, ಸೈತಾನನಿಗೆ ಬಲಿ ಹಾಕ್ಲಾರ್ದಂತೆ, ಪಾತಾಳದಲ್ಲಿ ಬೆಂಕಿಯಲ್ಲಿ ಉರಿದು ಬೀಳಲಾರ್ದಂತೆ ನಾವು ಪರಲೋಕದಲ್ಲಿರಬೇಕು. ಪ್ರತಿಯೊಬ್ಬರು ಕೂಡ ಪರಲೋಕಕ್ಕೆ ಹೋಗಬೇಕು. ಸೊ ಅದಕ್ಕಾಗಿಯೇ ದೇವರು ನಮ್ಮನ್ನು ಆರಿಸಿಕೊಂಡು ಕರೆದಿದ್ದಾನೆ ಪ್ರಿಯರೇ. ಅದಕ್ಕೆ ಅವರು ಇಲ್ಲಿ ಹೇಳ್ತಾ ಇದ್ದಾರೆ, ನನ್ನ ಶರೀರವು ಸುರಕ್ಷಿತವಾಗಿರುವುದು, ಯಾಕೆಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ. ಸೊ ಪಾತಾಳದಲ್ಲಿ ಅವರು ಬಿಡುವುದಿಲ್ಲ, ಅವ್ರಿಗಿಷ್ಟ ಇಲ್ಲ. ನಾವು ಪ್ರತಿಯೊಬ್ಬರು ಕೂಡ ಮನುಷ್ಯರು ಆತನ ಹತ್ರ ಹೋಗಬೇಕು ಪ್ರಿಯರೇ. ಪರಲೋಕವೆಲ್ಲ ನಿಮ್ಮದೇ ಸಯ, ನಾನು ಕೂಡ ಅಲ್ಲಿಗೆ ಬರುವೆನಯ್ಯ. ನೀ ಬೇಗನೆ ಬರಲಿರುವೆ, ಕೈ ಎಳೆದು ಕರೆದೊಯ್ಯುವೆ. ನೀ ಬೇಗನೆ ಬರಲಿರುವೆ, ಕೈ ಎಳೆದು ಕರೆದೊಯ್ಯುವೆ. ಶಾಶ್ವತ ಪ್ರೇಮದಿ ನನ್ನನ್ನು ನೀನೇ ನಿಲ್ಲಿಸುವೆ, ಶಾಶ್ವತಿ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸುವೆ. ನೀವೆಷ್ಟು ಒಳ್ಳೆವ್ರಪ್ಪ, ನಿನ್ನ ಪ್ರೀತಿ ಹೇಗೇಳಪ್ಪ. ಹಲ್ಲೆಲೂಯಾ. ಸೊ ಹಾಗೆ ನೋಡ್ಕೊಳ್ಳೋಣ ಪ್ರಿಯರೇ. ನಿನ್ನ ಪ್ರಿಯನಿಗೆ ಅಧೋಲೋಕವನ್ನು ನೋಡಗೊಳಿಸುವುದಿಲ್ಲ, ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ. ಹಲ್ಲೆಲೂಯಾ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ನಿನ್ನ ಪ್ರಿಯನಿಗೆ ಅಧೋಲೋಕವನ್ನು ನೋಡಗೊಳಿಸುವುದಿಲ್ಲ, ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವೆ ಎಂಬುದು ಹಾಗೆ ಇಲ್ಲಿ ವಾಕ್ಯದ ಮುಖಾಂತರ ಇದೆ ಪ್ರಿಯರೇ. ಸೊ ಇದರಿಂದ ನಾವೇನು ತಿಳ್ಕೊತೇವೆ ಅಂತ ಹೇಳಿದ್ರೆ, ಈಗ ಪ್ರಾರ್ಥನೆ ಮಾಡ್ತಾ ಇದೆಯಾ, ವಾಕ್ಯನೂ ಓದ್ತಾ ಇದೆಯಾ, ಪ್ರತಿಯೊಂದು ಮಾಡ್ತಾ ಇದೆಯಾ, ಆದರೆ ನಿನ್ನಲ್ಲಿ ಪವಿತ್ರಾತ್ಮ ಇಲ್ಲ. ಹಲ್ಲೆಲೂಯಾ. ನಿನ್ನಲ್ಲಿ ಪವಿತ್ರಾತ್ಮ ಇಲ್ಲ, ಆದರೆ ನೀನು ಅದಕ್ಕೋಸ್ಕರ ತಪನ ಪಡ್ತಾ ಇಲ್ಲ, ಪ್ರಯತ್ನ ಮಾಡ್ತಾ ಇಲ್ಲ, ಚಡಪಡಿಸ್ತಾ ಇಲ್ಲ. ನನಗೆ ಪವಿತ್ರಾತ್ಮ ಬೇಕು ಅಂತೇಳಿ ನೀನು ಹಂಬಲಿಸ್ತಾ ಇಲ್ಲ. ಹೋದರೆ ಹೋಗ್ಲಿ ಬಿಡು, ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ ಅಷ್ಟು ಸಾಕು ನನಗೆ ಅಂತ ಹೇಳ್ತೀಯ. ಆಮೇಲೆ ನೆಕ್ಸ್ಟ್ ಏನೋ ಒಂದು ಕಷ್ಟ ಬಂದದಂದರೆ ಸಾಕು ಸೇವಕರ ಹತ್ರ ಹೋಗ್ತೀಯ. ಹಲ್ಲೆಲೂಯಾ. ಪಾಸ್ಟ್ರೇ ನನಗೆ ಇದಕ್ಕಾಗಿ ಪ್ರಾರ್ಥನೆ ಮಾಡಿರಿ, ಪಾಸ್ಟ್ರೇ ನನಗೆ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಪಾಸ್ಟ್ರೇ ನನ್ನ ಜೀವಿತದಲ್ಲಿ ಬರೀ ಶೋಧನೆ ಬರ್ತಾ ಇದೆ ಪಾಸ್ಟ್ರೇ. ಹಲ್ಲೆಲೂಯಾ. ಸೊ ಅದನ್ಮೇಲೆ ಹೇಳ್ತೀವಿ, ನಾವು ಏನಂತ ಹೇಳ್ತೀವಿ, ನಾನು ಈ ದೇವರು ನಂಬ್ಕೊಂಡಿದ್ದಾಗಲಿದ್ದ ಪಾಸ್ಟ್ರೇ ನನಗೆ ಶೋಧನೆಗಳು ಬರ್ತಾ ಇದೆ, ನನಗೆ ತುಂಬ ಸಂಕಟ, ನೋವು, ದುಃಖ ಆಗ್ತಾ ಇದೆ ಪಾಸ್ಟ್ರೇ, ನನಗೋಸ್ಕರ ನೀವು ಪ್ರಾರ್ಥನೆ ಮಾಡಿರಿ ಪಾಸ್ಟ್ರೇ ಅಂತ ಹೇಳ್ತೇವೆ. ಸೊ ಇಲ್ಲಿ ನಿನ್ನ ಪ್ರಾರ್ಥನೆ ಎಷ್ಟು ನೀನು ಹೆಚ್ಚಾಗಿ ಮಾಡ್ತೀಯ ಅಲ್ವಾ, ಅದಕ್ಕಾಗಿಯೇ ಸೈತಾನನು ನಿನ್ನ ಬಿಡಿಸ್ಬೇಕೆಂಬುದಕ್ಕಾಗಿಯೇ ಅವನು ನಿನ್ನಲ್ಲಿ ಶೋಧನೆ ತರ್ತಾನೆ ಪ್ರಿಯರೇ. ಸೊ ಅದನ್ನು ನೀನು ಜಯಿಸಬೇಕು ಆಗಿದೆ. ವಾಕ್ಯದ ಮುಖಾಂತರ ಆಗಿರ್ಬೋದು, ಪ್ರಾರ್ಥನೆ ಮುಖಾಂತರ ಆಗಿರ್ಬೋದು, ಪ್ರತಿಯೊಂದು ನೀನು ಜಯಿಸುವಾಗ ನಿನ್ನ ಜೀವಿತದಲ್ಲಿ ಪ್ರತಿಯೊಂದು ಕಾರ್ಯನೂ ಕೂಡ ಯಶಸ್ವಿಯಾಗಿ ನೆರವೇರುತ್ತೆ ಪ್ರಿಯರೇ, ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಗ್ಲೋರಿ ಟು ಮಾಸ್ಟರ್. ಹಲ್ಲೆಲೂಯಾ. ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಹಲ್ಲೆಲೂಯಾ. ಸೊ ಅದಕ್ಕಾಗಿಯೇ ನೀನು ಪ್ರಾರ್ಥನೆ ಮಾಡ್ತಾಯಿರು, ಪ್ರಾರ್ಥನೆ ಮಾತ್ರ ಬಿಡೋಕೆ ಹೋಗ್ಬೇಡ. ನಿನಗೆ ಇವತ್ತು ಶೋಧನೆ ಬಂದಿರ್ಬೋದು, ನಿನಗೆ ಇವತ್ತು ಹೇಳ್ಕೊಳ್ಳಾರ್ದಂಥ ನೋವು ಬಂದಿರ್ಬೋದು, ಆದರೆ ಯಾರಿಗೂ ಕೂಡ ಅರ್ಥ ಆಗಲಾರ್ದಿರೋ ನೋವು, ಯಾರಿಗೂ ಕೂಡ ನನ್ನ ಕಣ್ಣೀರು ಕಾಣದೇ ಇರೋ ಕಣ್ಣೀರುಗಳು ದೇವರು ಅಂಗೈಯಲ್ಲಿ ಆತನಿನ ಪ್ರತಿಯೊಂದು ಹನಿಗಳನ್ನು ಕೂಡ ಹಿಡ್ಕೊಂಡಿದ್ದಾನೆ. ಹಲ್ಲೆಲೂಯಾ. ಯಾಕೆ ಹಿಡ್ಕೊಂಡಿದ್ದಾನೆ? ನಿನಗೆ ಪ್ರತಿಯೊಂದು ಹನಿಗೂ ಕೂಡ ಲೆಕ್ಕ ಕಟ್ಟೋದಕ್ಕೋಸ್ಕರನೇ, ಒಳ್ಳೆ ಕಾರ್ಯನೆಲ್ಲ ಜೀವಿತದಲ್ಲಿ ಬರೋದಕ್ಕೋಸ್ಕರ, ಒಳ್ಳೆ ಸಮಯಕ್ಕಾಗಿ ನಿನ್ನ ಯೋಜನೆ ಇಟ್ಟಿದ್ದಾನೆ ಪ್ರಿಯರೇ. ಸೊ ಆ ಉದ್ದೇಶ ಯೋಜನೆ ನೆರವೇರಬೇಕಂದ್ರೆ ಅದಕ್ಕೆ ತಕ್ಕ ಸಮಯ ಉಂಟು. ಸೊ ಅಲ್ಲಿವರೆಗೂ ನೀನು ಪ್ರಾರ್ಥನೆ ಮಾಡ್ತಾಯಿರು, ವಾಕ್ಯ ಓದ್ತಾಯಿರು. ಎಂಥ ಶೋಧನೆ ಬಂದರೂ ಕೂಡ ನೀನು ಪ್ರಾರ್ಥನೆಯಲ್ಲಿ ವೀರಳು ಆಗಬೇಕು ಪ್ರಿಯರೇ. ಹಲ್ಲೆಲೂಯಾ. ಸೊ ಆಗ ನೀನು ಹೇಳ್ತೀಯಾ, ಸೇವಕರಿಗೆ ಹೋಗಿ ಹೇಳ್ತೀಯ, ಸೇವಕರೇ ಪಾಸ್ಟ್ರೇ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ, ನಿಮಗೆ ಈ ಶೋಧನೆಯಲ್ಲಿ ಬಿಡಲಾರದಂತೆ ಪ್ರಾರ್ಥನೆ ಮಾಡ್ತೇನೆ, ನಿಮಗೆ ಎಂಥ ದುಃಖ ಇದ್ದರೂ ಕೂಡ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಪಾಸ್ಟ್ರೇ ಅಂತೇಳಿ ನೀನು ಹೇಳುವಾಗ ಎಷ್ಟೊಂದು ಸಂತೋಷ ಪಡ್ತಾರೆ ಅಲ್ವಾ ನಮ್ಮ ಸೇವಕರು. ಅಪ್ಪ ನನ್ನ ಮಗನು ಎಷ್ಟೊಂದು ಚೇಂಜ್ ಆಗಿಬಿಟ್ರಪ್ಪ, ಆತ್ಮಿಕ ಜೀವಿತದಲ್ಲಿ ಎಷ್ಟೊಂದು ಬಲ ಪಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಾನು ಪಡುವ ಪ್ರಯಾಸಕ್ಕೆ ಅವರು ನನ್ನ ಜೊತೆ ಕೈ ಜೋಡಿಸ್ತಾ ಇದ್ದಾರೆ, ನನಗೆ ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್, ಧನ್ಯವಾದಗಳು ತಂದೆ ಅಂತೇಳಿ ಅವರು ನಮ್ಮ ತಂದೆಗೆ ಥ್ಯಾಂಕ್ಸ್ ಹೇಳ್ತಾರೆ.
ಹಲ್ಲೆಲೂಯ. ಸೊ ನೀನು ಈ ರೀತಿಯಾಗಿ ಬದಲಾಗಬೇಕು ಪ್ರಿಯರೇ. ಅದನ್ನು ಬಿಟ್ಟು ನಿನ್ನಲ್ಲಿ ಪರಿಶುದ್ಧಾತ್ಮ ಇಲ್ಲ ಅಂತ ಹೇಳಿದ್ರೆ ಪ್ರತಿಯೊಂದು ಕಾರ್ಯನೂ ಕೂಡ ಮಾಡ್ತೀಯ. ಸೊ ಅದಕ್ಕಾಗಿ ನಾನು ಒಂದು ಶಾರ್ಟಾಗಿ ಹೇಳ್ತೇನೆ. ಏನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಅವನು ಕ್ರಿಸ್ತನೇ ಅವನು ಉಪವಾಸ ಪ್ರಾರ್ಥನೆ ಮಾಡ್ತಾನೆ, ಪ್ರತಿಯೊಬ್ಬರಿಗೂ ಸುವಾರ್ತೆ ಸಾರ್ತಾನೆ. ಆಮೇಲೆ ನೆಕ್ಸ್ಟು ಮಂಡಿ ಊರಿ ಬೇರೆಯವ್ರಿಗೋಸ್ಕರ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾನೆ, ವಾಕ್ಯ ಓದ್ತಾನೆ, ವಾಕ್ಯಗಳನ್ನು ಧ್ಯಾನಿಸ್ತಾನೆ, ಪ್ರತಿಯೊಂದು ಅವನು ಮಾಡ್ತಾ ಇದ್ದಾನೆ. ಬಟ್ ಆದರೆ ಅವನಿಗೆ ಪರಿಶುದ್ಧಾತ್ಮ ಇಲ್ಲ. ಸೊ ಇವೆಲ್ಲ ಮಾಡಿಬಿಟ್ಟು ಕೂಡ ಅವನು ಮಾಡಲಾರ್ದ ಕೆಲಸವನ್ನು ಮಾಡಿಬಿಡ್ತಾನೆ. ಹಲ್ಲೆಲೂಯ. ಮಾಡುವ ಕೆಲಸ ಅಂತಂದರೆ ವ್ಯಭಿಚಾರ ಆಗಿರ್ಬೋದು, ಅನೇಕ ಇನ್ನೂ ಸಂಗತಿಗಳಿದೆ ಪ್ರಿಯರೇ, ಅವೆಲ್ಲ ಅವನು ಮಾಡ್ತಾನೆ. ಬಟ್ ಅವನಿಗೆ ಪರಿಶುದ್ಧಾತ್ಮೆಯಿಂದ ತಿಳಿಸಿಕೊಡೋರು ಇಲ್ವಲ್ಲ, ಅದಕ್ಕಾಗಿ ಮಾಡ್ತಾನೆ. ಆಗ ಅವನು ಯೋಚನೆ ಮಾಡ್ತಾನೆ, ನನ್ನ ನೋಡೋರು ಯಾರಿಲ್ಲ. ಅಂದರೆ ಈಗ ಕಣ್ಣು ಮುಚ್ಚಿ ಬೆಕ್ಕು ಹಾಲು ಕುಡಿತಾ ಇದ್ದರೆ ಯಾರಿಗೂ ಕಾಣಲ್ಲ ಅಂತ ಹೇಳುತ್ತೆ, ಅದು ಯೋಚನೆ ಮಾಡುತ್ತೆ. ಬಟ್ ಆದರೆ ಇಡೀ ಪ್ರಪಂಚಕ್ಕೇ ತಿಳಿದಿರುತ್ತೆ ಅಲ್ವಾ. ಸೊ ಅದೇ ರೀತಿಯಿಂದಾಗಿ ನೀನು ಯಾರು ಕೂಡ ನೀನು ನೋಡ್ತಾ ಇಲ್ಲ. ಅದಕ್ಕಾಗಿ ಅವನೇನು ಮಾಡ್ತಾಯಿದ್ದಾನೆ, ನಾನು ಯಾರು ನೋಡ್ತಾ ಇಲ್ಲ ಅಂದ್ಬಿಟ್ಟು ಅವನೆಲ್ಲ ನಮ್ಮ ಕೆಲಸ ಮಾಡಿದ್ರು ಕೂಡ ಅದನ್ನು ಕೂಡ ಮಾಡ್ತಾಯಿದ್ದಾನೆ. ನಾನು ಯಾರು ಕೇಳ್ತಾ ಇಲ್ಲ, ಬಟ್ ನಾನು ಯಾರನ್ನೂ ಅದು ನಾನೇನು ತಪ್ಪು ಮಾಡ್ತಾಯಿದ್ದೀನಿ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಂತೇಳ್ಬಿಟ್ಟು ಕದ್ದು ಮುಚ್ಚಿ ಅವನ್ನೆಲ್ಲ ವ್ಯವಹಾರ ಮಾಡ್ಕೊತಾ ಇದ್ದಾನೆ. ಬಟ್ ಆದರೆ ಯಾರಿಗೂ ಗೊತ್ತಿಲ್ಲ, ಈ ಲೋಕದಲ್ಲಿರುವ ಮನುಷ್ಯರಿಗೊಬ್ಬರಿಗೂ ಗೊತ್ತಿಲ್ಲ. ಆದರೆ ನಿನ್ನ ಸೃಷ್ಟಿ ಮಾಡಿರೋ ನಿನ್ನ ಸೃಷ್ಟಿಕರ್ತನಾದ ದೇವರು ನೋಡ್ತಾ ಇದ್ದಾನೆ ಅಲ್ವಾ. ನೀನು ಪ್ರತಿಯೊಂದು ಕ್ಷಣಕ್ಕೂ ಕೂಡ ನೀನು ಮಾಡ್ತಾ ಇರೋ ಕಾರ್ಯ ಎಲ್ಲವೂ ಕೂಡ ಆತನು ನೋಡ್ತಾ ಇದ್ದಾನೆ ಅಲ್ವಾ. ಸೊ ಆತನು ನೋಡ್ತಾ ಇದ್ದಾನೆ ಪ್ರಿಯರೇ. ಆತನು ನೋಡುವಾಗ ಆತನಿಗೆ ಲೆಕ್ಕ ಇಟ್ಕೊತಾನೆ. ಆ ವ್ಯಕ್ತಿ ಮೇಲೆ ಬಂದಾಗ, ಸತ್ತೋಗಿ ಮೇಲೆ ಬಂದಾಗ, ಆಗ ಈಗ ಯಾವ ರೀತಿಯಾಗಿ ನಾವು ಪರಲೋಕಕ್ಕೆ ಹೋದ್ಮೇಲೆ ಲೈನ್ ಪ್ರಕಾರವಾಗಿ ನಿಂತ್ಕೊಳ್ಬೇಕು, ಈ ಕಡೆ ಪರಲೋಕಕ್ಕೆ ಹೋಗಿದವರು ಈ ಕಡೆ ನರಕಕ್ಕೆ ಹೋಗ್ಬೇಕಾದವರು ಲೆಕ್ಕ ಕೊಡಬೇಕಲ್ವ. ಸೊ ಅದರಲ್ಲಿ ಆತನು ಕೂಡ ಇದ್ದಾನೆ, ಅಲ್ಲಿ ಹೋಗಿ ನಿಂತ್ಕೊಂಡಿದ್ದಾನೆ. ಸೊ ಸೈತಾನ ಏನು ಹೇಳ್ತಾನೆ ಅಂದರೆ, ನೀನು ಈ ಕಾರ್ಯ ಮಾಡಿದ್ದೀಯ, ನಿನ್ನಲ್ಲಿ ಪರಿಶುದ್ಧಾತ್ಮ ಇಲ್ಲದ ಕಾರಣ ನೀನು ಇದು ಮಾಡಿದ್ದೀಯ, ನೀನು ನರಕಕ್ಕೆ ಬರಬೇಕು ಅಂತ ಹೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ, ಏಸಪ್ಪ ದೇವರೇ, ನಾನು ಎಲ್ಲ ಕಾರ್ಯನೂ ಮಾಡಿದ್ದೇನೆ, ಹಲ್ಲೆಲೂಯಾ, ನಾನು ಪ್ರತಿಯೊಂದನ್ನು ಕೂಡ ಮಾಡಿದ್ದೇನೆ. ಉಪವಾಸ ಪ್ರಾರ್ಥನೆ ಆಗಿರ್ಬೋದು, ಓದೋ ವಾಕ್ಯ ಆಗಿರ್ಬೋದು, ಪ್ರತಿಯೊಬ್ಬರಿಗೆ ತಿಳಿಸಿಕೊಡೋ ಸುವಾರ್ತೆ ಆಗಿರ್ಬೋದು, ಪ್ರಾರ್ಥನೆ ಮಾಡೋದಾಗಿರ್ಬೋದು, ಪ್ರತಿಯೊಬ್ಬರಿಗೋಸ್ಕರ ಕಣ್ಣೀರಿಂದ ಪ್ರಾರ್ಥನೆ ಆಗಿರ್ಬೋದು, ನಾನು ಪ್ರತಿಯೊಂದು ಮಾಡಿದ್ದೇನೆ ಏಸಪ್ಪ. ಇದನ್ನೊಂದು ನನಗೆ ಕ್ಷಮಿಸ್ಬಿಡಿ ಏಸಪ್ಪ, ಪ್ಲೀಸ್ ಇದೊಂದು ನನಗೆ ಕ್ಷಮಿಸಿ ಕರ್ಕೊಳಿಸಪ್ಪ ಪರಲೋಕಕ್ಕೆ ಅಂತ ಹೇಳಿದಾಗ ಏಸಪ್ಪ ಏನು ಮಾಡ್ತಾನೆ, ಕರ್ಕೊತಾನೆ. ಸರಿ ಬಾಪ ಹೋಗೋಣ ಅಂತ ಕರ್ಕೊಂಡು ಹೋದಾಗ ಅಲ್ಲಿ ಏನಾಗುತ್ತೆ ಅಂದರೆ, ಅಲ್ಲಿರೋರೆಲ್ಲರೂ ಪರಿಶುದ್ಧರಾಗಿರ್ತಾರೆ, ಅವರ ಶುಭ್ರತೆ ವಸ್ತ್ರಗಳು ಪರಿಶುದ್ಧವಾಗಿರುತ್ತೆ, ಅವರು ಆತ್ಮಿಕ ಜೀವಿತದಲ್ಲೂ ಕೂಡ ಪರಿಶುದ್ಧರಾಗಿರ್ತಾರೆ, ತಂದೆ ಚಿತ್ತವನ್ನು ನೆರವೇರಿಸಿ ಅವರು ಪರಲೋಕಕ್ಕೆ ಹೋಗಿರ್ತಾರೆ. ಆ ಜಾಗದಲ್ಲಿ ಈತನೂ ಒಬ್ಬನು ಹೋದಾಗ ಅಲ್ಲೆಲ್ಲರನ್ನೂ ನೋಡ್ತಾನೆ. ಸೊ ನಾವೀಗ ಟಿ ವಿ ತೊಗೊಳಕ್ಕೆ ಹೋದಾಗ ಎಲ್ಲ ಅಡ್ವರ್ಟೈಸ್ಮೆಂಟು ಟೆಲಿಕಾಸ್ಟ್ ಆಗ್ತಾ ಇರುತ್ತೆ, ನಾವೆಲ್ಲ ನೋಡ್ತಾ ಇರ್ತೀವಿ. ಸೊ ಅದೇ ರೀತಿಯಾಗಿ ಅವರು ಜೀವಿತದಲ್ಲಿ ಮಾಡಿರೋ ಕಾರ್ಯ, ಅವರು ಒಳ್ಳೆ ರೀತಿಯಿಂದ ಮಾಡಿರೋ ಕಾರ್ಯ ಪ್ರತಿಯೊಂದು ಕೂಡ ಲೈವ್ ಥರ ಟೆಲಿಕಾಸ್ಟ್ ಆಗ್ತಾ ಇರುತ್ತೆ. ಈತನು ಪ್ರತಿಯೊಬ್ಬರದ್ದು ಕೂಡ ನೋಡ್ತಾನೆ. ಬಟ್ ಆಮೇಲೆ ಈತಂದು ಕೂಡ ನೋಡ್ಕೊತಾನೆ. ಅವನು ಮಾಡಿರೋ ಅನಾಚಾರ, ಅವನು ಮಾಡಿರೋ ವ್ಯಭಿಚಾರ, ಅವನು ಮಾಡಿರೋ ದುಃಖ, ಪ್ರತಿಯೊಂದು ಕೂಡ ಪ್ರಿಯರೇ, ಪ್ರತಿಯೊಂದು ಕೂಡ ಕಣ್ಣು ಮುಂದೆ ಬರುತ್ತೆ. ಆಗ ಅವನು ಯೋಚನೆ ಮಾಡ್ತಾನೆ, ಎಲ್ಲರೂ ಕೂಡ ಪರಿಶುದ್ಧತೆಯಿಂದ ಇದ್ದಾರೆ, ಅವನಿಗೆ ಕಣ್ಣು ಕುಗ್ತಾ ಇರುತ್ತೆ, ಅವನ ಮನಸ್ಸೇ ಒಪ್ಪೋದಿಲ್ಲ, ನಾನಿಲ್ಲಿರೋದಕ್ಕೆ ಅರ್ಹನಲ್ಲ. ಏಕೆಂದರೆ ನನ್ನಲ್ಲಿ ಪರಿಶುದ್ಧಾತ್ಮ ಇದ್ದಿದ್ದರೆ ನಾನು ಕೂಡ ದೇವರ ಚಿತ್ತವನ್ನೇ ನೆರವೇರಿಸ್ತಿದ್ದೆ. ಆದರೆ ನಾನು ಪರಿಶುದ್ಧಾತ್ಮ ಇಲ್ಲದ ಕಾರಣ ನಾನು ಪರಿಶುದ್ಧಾತ್ಮ ಅಂದರೆ ಏನೋ ಅಂದ್ಕೊಂಡ್ಬಿಟ್ಟಿದ್ದೆ. ಸೊ ಅದಕ್ಕಾಗಿ ನಾನು ಅದನ್ನು ಅಷ್ಟೊಂದು ಕೇರ್ಲೆಸ್ ಆಗಿ ಮಾಡಿದ್ದಕ್ಕೆ ಇವತ್ತು ನಾನು ನರಕಕ್ಕೆ ಹೋಗಲೇಬೇಕು, ನಾನಿಲ್ಲಿ ಇರೋಕ್ಕೆ ಅರ್ಹನಲ್ಲ ಅಂತ ಹೇಳಿ ಸ್ವತಃ ಆತನ ನಿರ್ಧಾರ ಮಾಡಿಕೊಂಡು, ಏಸಪ್ಪ ಇಷ್ಟು ಜನದ ಮಧ್ಯೆ, ಈ ಪರಿಶುದ್ಧತೆಯಿಂದಿರೋ ಜನಗಳ ಮಧ್ಯೆ ನನ್ನ ಕೈ ಇರೋದಕ್ಕೆ ಆಗೋದಿಲ್ಲಪ್ಪ, ನಾನು ಮಾಡಿರೋ ತಪ್ಪುಗಳು ಪ್ರತಿಯೊಂದು ಕೂಡ ನನಗೆ ಕಣ್ಣು ಕುಕ್ಕುತ್ತಾ ಇದೆ, ನನ್ನ ಮನಸ್ಸೇ ಒಪ್ಪುತ್ತಾ ಇಲ್ಲ, ನನ್ನ ಪರಲೋಕದಲ್ಲಿ ಇರೋದಕ್ಕೆ ಅರ್ಹನಲ್ಲ ಅಂತ ಹೇಳ್ತಾನೆ. ಆಗ ಏಸಪ್ಪ ನರಕ ಎಲ್ಲೈತೆ ಅಂತ ಕೇಳಿದಾಗ ಏಸಪ್ಪ ಅಲ್ಲಿದೆ ಅಂತ ಕೈ ತೋರಿಸ್ತಾನೆ ಪ್ರಿಯರೇ. ಸ್ವತಃ ತಾನೇ ಅಲ್ಲಿ ಇರಲಾರ್ದೆ, ಅಲ್ಲಿ ಆ ಪರಿಶುದ್ಧತೆಯಿಂದ ನೋಡಿ ಅವರನ್ನು, ಇವನು ಅಶುದ್ಧತೆಯಿಂದ ಇರೋದು ನೀವು ನೋಡಿಕೊಂಡು ಅವನೊಟ್ಟಿಗೆ ಅವನೇ ಚಿತೆಗೆ ಹಾರಿಬಿಡ್ತಾನೆ, ನರಕಕ್ಕೆ ಹಾರಿಬಿಡ್ತಾನೆ.
ಸೊ ನಾವು ಇಲ್ಲೇನು ತಿಳ್ಕೊತಾ ಇದ್ದೇವೆ, ನಮ್ಮಲ್ಲಿ ಪರಿಶುದ್ಧಾತ್ಮ ಇಲ್ಲ ಅಂತ ಹೇಳಿದ್ರೆ ನಾವು ಪ್ರಾರ್ಥನೆ ಮಾಡ್ಬೋದು, ಪ್ರತಿಯೊಂದು ಸುವಾರ್ತೆ ಸಾರ್ಬೋದು, ಉಪವಾಸ ಪ್ರಾರ್ಥನೆ ಮಾಡ್ಬೋದು, ಎಲ್ಲನೂ ಮಾಡ್ಬೋದು. ಆದರೆ ಇಲ್ಲಿ ಪರಿಶುದ್ಧಾತ್ಮ ಇಲ್ಲ ಅಂತ ಹೇಳಿದ್ರೆ, ಸೊ ನಾವೀಗ ತಿಳ್ಕೊಂಡಿವಿ ತಾನೆ, ಪರಿಶುದ್ಧಾತ್ಮ ಇಲ್ಲ ಅಂದರೆ ನಾವೆಲ್ಲ ಕಾರ್ಯ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ನಾವು ತಪ್ಪು ಮಾಡಿರ್ತೀವಿ. ತಪ್ಪು ಮಾಡಲಾರ್ದವರು ಪ್ರಪಂಚದಲ್ಲಿ ಪ್ರತಿಯೊಂದು ವ್ಯಕ್ತಿ ಯಾರೂ ಇಲ್ಲ ಪ್ರಿಯರೇ, ಪ್ರತಿಯೊಬ್ಬರು ತಪ್ಪು ಮಾಡಿದವರು. ಹಲ್ಲೆಲೂಯಾ. ಪ್ರತಿಯೊಬ್ಬರು ಅಪರಾಧಿಗಳೇ, ನಾವು ಯಾರೂ ನಿರಪರಾಧಿಗಳಲ್ಲ. ಹಲ್ಲೆಲೂಯಾ. ಸೊ ಅದಕ್ಕಾಗಿಯೇ ನಿನ್ನಲ್ಲಿ ಪರಿಶುದ್ಧಾತ್ಮಗೋಸ್ಕರ ತಾಪನ ಪಡು. ಹಲ್ಲೆಲೂಯಾ. ಪರಿಶುದ್ಧಾತ್ಮಗೋಸ್ಕರ ನಿನಗೆ ಕಷ್ಟಪಡು. ನಾಳೆ ನನ್ನ ಜೀವಿತ ಪರಲೋಕದಲ್ಲಿ ಸ್ಥಾಪಿಸಲ್ಪಡುತ್ತೆ. ಹಲ್ಲೆಲೂಯಾ. ಸೊ ಆಗ ನಿನಗೆ ಪರಿಶುದ್ಧಾತ್ಮ ಹೇಳ್ಕೊಡುತ್ತೆ, ಇದು ತಪ್ಪು ಮಾಡ್ತಾ ಇದೆಯಾ, ಸರಿ ಮಾಡ್ತಾ ಇದೆಯಾ ಅಂದರೆ. ಒಂದು ವೇಳೆ ನಮ್ಮಲ್ಲಿ ಪರಿಶುದ್ಧಾತ್ಮ ಇಲ್ಲ ಅಂತ ಹೇಳಿದ್ರೆ ನಮಗೆ ತಪ್ಪು ಸರಿ ಯಾವುದಂತ ಗೊತ್ತಾಗೋದಿಲ್ಲ ಪ್ರಿಯರೇ. ಈಗ ಯಾವ ರೀತಿಯಾಗಿ ಆತನು ಪರಲೋಕಕ್ಕೆ ಹೋಗಿ ಆಮೇಲೆ ಸ್ವತಃ ತಾನೇ ನರಕಕ್ಕೆ ಹೋದನು, ನಮ್ಮ ಜೀವಿತವೂ ಕೂಡ ಇದೇ ರೀತಿಯಾಗಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡೋಣ, ಪರಿಶುದ್ಧ ಆತ್ಮದಿಂದ ತುಂಬಿಕೊಡೋಣ. ಹಲ್ಲೆಲೂಯಾ. ಪರಿಶುದ್ಧ ಆತ್ಮದಿಂದ ನಾವು ತುಂಬಿಕೊಂಡು ಪ್ರತಿಯೊಬ್ಬರಿಗೂ ಕೂಡ ಸುವಾರ್ತೆ ಸಾರೋಣ. ಪ್ರತಿಯೊಬ್ಬರು ಕೂಡ ಪರಿಶುದ್ಧ ಆತ್ಮ ರೀತಿ ಇರುವಂತೆ ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಸೊ ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾನೆ, ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸಿವಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ಹಲ್ಲೆಲೂಯಾ. ಶಾಶ್ವತ ಪ್ರೇಮದಿ ನೀ ನನ್ನನ್ನು ಕರೆದಿರುವೆ, ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ ಮಾಡಿರುವೆ, ಯುಗ ಯುಗಗಳಿಗೂ ನಿನ್ನ ನಾಮ ಉನ್ನತವು, ತಲೆ ತಲೆ ಮಾರಿಗೂ ನಿನ್ನ ಕೃಪೆ ಶಾಶ್ವತವು, ಆಶ್ರಯವೇ ನನ್ನಾಧಾರವೇ, ನಿಮಗೆ ನನ್ನ ಆರಾಧನೆ, ನನ್ನೇಸುವೆ ನಿಮಗೆ ನನ್ನ ಆರಾಧನೆ. ಹಲ್ಲೆಲೂಯಾ. ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸಿವಿ. ಹೌದು, ಅವರು ನಮಗೆ ಜೀವ ಮಾರ್ಗವನ್ನು ತಿಳಿಯಪಡಿಸ್ತಾರೆ, ಆದರೆ ನಾವು ಸರಿಯಾಗಿ ಗ್ರಹಿಸಿಕೊಳ್ಳುವುದಿಲ್ಲ. ಹಲ್ಲೆಲೂಯಾ. ನಾವು ಸರಿಯಾಗಿ ಗ್ರಹಿಸಿಕೊಂಡು ಕ್ರಮಬದ್ಧವಾಗಿ ನಾವು ಹೋಗ್ತಾ ಇರುವಾಗ ನಮ್ಮ ದಾರಿಯಲ್ಲಿ ಎಷ್ಟು ಅನೇಕಗಳು ಸಂಕಟಗಳು, ದುಃಖಗಳು ಬರುತ್ತೆ. ನಮ್ಮ ದಾರಿ ತುಂಬ ಇಕ್ಕಟ್ಟಾಗಿರುತ್ತೆ, ಆದರೆ ಓದ್ತಾ ಓದ್ತಾ ಬಿಕ್ಕಟ್ಟಾಗುತ್ತೆ. ಹಲ್ಲೆಲೂಯಾ. ಈಗ ಎಷ್ಟು ಇಕ್ಕಟ್ಟಾಗಿರುತ್ತೋ ಆ ಇಕ್ಕಟ್ಟಿನಲ್ಲೇ ನಾವು ಹೋಗಬೇಕು. ಅದನ್ನು ಬಿಟ್ಟು ನಮಗೆ ಫ್ರೀಯಾಗಿ ಜಾಗ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಆ ಕಡೆ ಹೋದರೆ ನಾಳೆ ಹೋಗೋದೇ ನರಕಕ್ಕೆ ಹೋಗ್ಬಿಡ್ತೇವೆ ಪ್ರಿಯರೇ. ಸೊ ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ನಾವು ಎಷ್ಟು ಇಕ್ಕಟ್ಟಾದರೂ ಕೂಡ ಮುಂದೆ ನಮಗೆ ಬಿಕ್ಕಟ್ಟಾದ ದಾರಿ ಸಿಗುತ್ತೆ, ಬಿಕ್ಕಟ್ಟಾದ ಜೀವಿತದಲ್ಲಿ ನಾವು ಮಾರ್ಪಡುತ್ತೇವೆ. ಬಿಕ್ಕಟ್ಟಾದ ಜೀವನ ಪರಲೋಕದಲ್ಲಿ ಸ್ಥಾಪಿಸಲ್ಪಡುತ್ತೆ ಪ್ರಿಯರೇ, ಪರಲೋಕದಲ್ಲಿದೆ. ಹಲ್ಲೆಲೂಯಾ. ಸೊ ಅದಕ್ಕಾಗಿ ನಾವು ಇಕ್ಕಟ್ಟಾದರೂ ಪರವಾಗಿಲ್ಲ, ಅದೇ ದಾರಿಯನ್ನೇ ಆರಿಸಿಕೊಳ್ಳೋಣ. ಯಾರೇ ಆಗಿರ್ಬೋದು, ಇವತ್ತಿನ ದಿನ ಕ್ರಿಶ್ಚಿಯನ್ಸೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಒಟ್ಟು ಅವರು ಯಾರೋ ಒಬ್ಬರು ಮಾತು ಕೇಳ್ಕೊಂಡಾಗಲಿ ಅಥವಾ ಅವರು ಸೈತಾನ ಮಾತ್ಕೊಂಡು ಕೇಳ್ಕೊಂಡಾಗಲಿ ಇಷ್ಟು ಶೋಧನೆ ಪಡ್ತಾ ಇದೆಯಾ, ಇಷ್ಟು ದುಃಖ ಪಡ್ತಾ ಇದೆಯಾ, ಇಷ್ಟು ಇಕ್ಕಟ್ಟಾಗಿರೋ ನಿನ್ನ ಜೀವಿತ ಇದೆ, ಬೇಡ ಬಿಟ್ಬಿಡು ಅಂತ ಹೇಳಿದಾಗ ನಿಜವಾಗ್ಲೂ ನೀವು ಯಾರು ಮಾತು ಕೇಳೋಕೆ ಹೋಗ್ಬೇಡ್ರಿ, ಪರಿಶುದ್ಧ ಆತ್ಮದಿಂದ ಮಾತು ಕೇಳ್ರಿ. ಆತನು ನಿಮಗೆ ಆಲೋಚನೆಗಳನ್ನು ಕೊಡ್ತಾನೆ. ಹಲ್ಲೆಲೂಯಾ. ಅವು ಹಿತವಾದ ಆಲೋಚನೆಗಳಲ್ಲ. ಹಲ್ಲೆಲೂಯಾ. ಕಹಿಯಾದ ಆಲೋಚನೆಗಳ ಅಲ್ಲ ಪ್ರಿಯರೇ, ನಮಗೆ ಹಿತವಾದ ಆಲೋಚನೆಗಳನ್ನೇ ಆತನು ಕೊಡ್ತಾನೆ. ಸೊ ಅದನ್ನು ನಾವು ಗ್ರಹಿಸಿಕೊಂಡಾಗ ನಮಗೆ ಇಕ್ಕಟ್ಟಾಗಿರುವ ಜಾಗದಲ್ಲಿ ಹೋಗ್ತಾ ಇರುವಾಗ ದೇವರು ನಮ್ಮ ಜೊತೆಗಿದ್ದು ನಮ್ಮ ಜೀವಿತವನ್ನು ನಡೆಸಿಕೊಳ್ತಾನೆ. ಹಲ್ಲೆಲೂಯಾ. ಸೊ ಈ ಪ್ರಾರ್ಥನೆ ಈ ವಾಕ್ಯದ ಮುಖಾಂತರ ನಿಮ್ಮ ಜೀವಿತದಲ್ಲಿ ಪ್ರತಿಯೊಂದು ಕೂಡ ವಾಕ್ಯನು ನಿಮ್ಮ ಹೃದಯದಲ್ಲಿ ಹೋಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಹಲ್ಲೆಲೂಯಾ. ಸೊ ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ತಂದೆಯಾದ ಕರ್ತನೇ, ನಿನ್ನ ನಾಮಕ್ಕೆ ಸ್ತೋತ್ರಗಳು ರಾಜ. ಅಪ್ಪ, ಪ್ರತಿಯೊಬ್ಬರು ವಿಡಿಯೋ ನೋಡ್ತಿರುವಂಥ ಮಕ್ಕಳನ್ನು ಮುಟ್ಟು ಸ್ವಾಮಿ. ಹೌದು ಕರ್ತನೆ, ನಮಗೆ ಪರಿಶುದ್ಧ ಆತ್ಮದಿಂದ ತುಂಬಿಕೊಳ್ಬೇಕು. ಪರಿಶುದ್ಧ ಆತ್ಮದಿಂದ ತುಂಬಿಕೊಂಡ್ರೆ ಹೆಚ್ಚಾಗಿ ಪ್ರಾರ್ಥನೆಯಲ್ಲಿ ಬಲ ಹೊಂದುತ್ತೇವೆ, ಹೆಚ್ಚಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ, ಪ್ರತಿಯೊಬ್ಬರಿಗೂ ಸುವಾರ್ತೆ ಸಾರ್ತೇವೆ. ಅಪ್ಪ, ನಮ್ಮಲ್ಲಿ ಪರಿಶುದ್ಧ ಆತ್ಮ ಇಲ್ಲ ಅಂತ ಹೇಳಿದ್ರೆ ಇವಾಗ ನಾವು ನೋಡಿದ್ದೇವೆ ಸ್ವಾಮಿ, ಆತನು ಯಾವ ರೀತಿಯಾಗಿ ಎಲ್ಲ ಮಾಡಿದ್ರು ಕೂಡ, ನಿನ್ನ ಚಿತ್ತ ನೆರವೇರಿಸಿದ್ರು ಕೂಡ ಒಂದರಲ್ಲಿ ತಪ್ಪು ಹೋಗ್ಬಿಟ್ಟ. ಸೊ ಅದೇ ರೀತಿಯಿಂದ ನಮ್ಮ ಜೀವನ ಆಗಲಾರ್ದಂತೆ ಪ್ರಭು, ಪ್ರತಿಯೊಬ್ಬರ ಜೀವಿತ ಕೂಡ ಆ ರೀತಿಯಾಗಿ ಮಾರ್ಪಡಲಾರ್ದಂತೆ ಪರಿಶುದ್ಧ ಆತ್ಮದಿಂದ ತುಂಬಿಸು. ಪ್ರತಿಯೊಬ್ಬ ಮಕ್ಕಳನ್ನು ನಿನ್ನ ಕೈಗೆ ಕೊಟ್ಟುತ್ತೇನೆ ಸ್ವಾಮಿ, ಪ್ರತಿಯೊಬ್ಬರ ಮಕ್ಕಳನ್ನು ನಿಮ್ಮ ಕೈ ಕೊಡುತ್ತೇನೆ ಪ್ರಭು. ಹಲ್ಲೆಲೂಯಾ. ಅವರ ಜೀವಿತವನ್ನು ಕಟ್ಟರಿ ಸ್ವಾಮಿ, ನಿಮ್ಮ ರಾಜ್ಯವನ್ನು ಕಟ್ಟೋದಕ್ಕೋಸ್ಕರ ಪರಿಶುದ್ಧ ಆತ್ಮದಿಂದ ತುಂಬಿಸು ಸ್ವಾಮಿ. ಪ್ರತಿಯೊಬ್ಬರನ್ನು ಕೇಳ್ಕೊಳ್ತಾನೆ ಪ್ರಭು. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಕರ್ತನೆ, ಸಮಾಧಾನ ಕರ್ತನೆ, ನಿಮಗೆ ಸ್ತೋತ್ರ.
ಆಲೋಚಗಾರನೇ ನಿಮಗೆ ಸ್ತೋತ್ರ, ಅದ್ಭುತಗಾರನೇ ನಿಮಗೆ ಸ್ತೋತ್ರ, ಮೋಹನತನಾದ ದೇವ ನಿಮಗೆ ಸ್ತೋತ್ರ, ಸರ್ವಶಕ್ತನಾದ ಏಸಾಯ ನಿಮಗೆ ಸ್ತೋತ್ರ, ಸ್ತೋತ್ರ ಸ್ತೋತ್ರ ಕರ್ತನೆ, ಸ್ತೋತ್ರ ಪ್ರಭು, ಸ್ತೋತ್ರ ರಾಜ. ಹಾಲೆಲೂಯಾ, ಗ್ಲೋರಿ ಟು ಮಾಸ್ಟರ್, ಗ್ಲೋರಿ ಟು ಮಾಸ್ಟರ್, ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್, ಗ್ಲೋರಿ ಟು ಗಾಡ್, ಗ್ಲೋರಿ ಟು ಗಾಡ್. Touch of the Jesus, fire in the Jesus, Holy Spirit, Holy Spirit, Holy Spirit. Thank you Lord the Jesus. ಕರ್ತನೆ ಸ್ತೋತ್ರ 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 ಸ್ತೋತ್ರ. ಹಾಲೆಲೂಯ ಹಾಲೆಲೂಯ. ನನ್ನ ಸಂತೋಷಕ್ಕೆ ಕಾರಣ ನೀವೇ యేసయ్య, ನೀವೇ యేసయ్య, ನನ್ನ ಆಧಾರ ನೀವೇ, ನನ್ನ ಸಮೃದ್ಧಿಗೆ ಕಾರಣ ನೀವೇ యేసయ్య, ನೀವೇ యేసయ్య, ನನ್ನ ಐಶ್ವರ್ಯ ನೀನೇ, ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮೊರೆ ಮಾಡಿದೆ ದೇವ ಕಾಪಾಡಿದೆ, ನಿನ್ನ ಶಿಲುಬೆಯ ನೆರಳಲ್ಲಿ ಮೊರೆ ಮಾಡಿದೆ ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಓ ಡ್ಯಾಡಿ, ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ರೀ ಶಾಬ ರೇ ಕುರಾಲನ ಓರಲ್ಲ ಬರ 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 ಶಂದರಿ 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 ಶಂದರಿ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಕರ್ತನೆ ಸ್ತೋತ್ರ ಸ್ತೋತ್ರ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ವಂದನೆ ವಂದನೆ ವಂದನೆ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ರೀ ಶಬ ರೇ ಕೌರಲನ ಲೀಲಾ ನನ್ನ ರೀ ಬಲ ಉದರಲ ಬಕ ರುಖರಲನ ರೀಲಾ ಶಬ ರೀ ಬಲ ನನ್ನ ಅವ್ರ ಅದರಲ್ಲ ಬಕ ರೇ ಕೌರಲನ ಹೋ ರೀಲಾ ನಾನ ರೀ ಬರಿ 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 ಬರೂಲ ಬದುರುಲ ಬಕ ರೀ ಖೋರಲನ ರೀಲಾ ಬಾ ಶುಭ ರುದರಲ ಮಗ ರೇ ಖೋರಲನ ಹೋ ರಾಲ ಬಾ 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 ಶಂದರಿ ಶಂದರಿ ಶಂದರಿ. ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಕರ್ತನೆ, ಈ ವಾಕ್ಯದ ಮುಖಾಂತರ ಪ್ರತಿಯೊಬ್ಬರ ಜೀವಿತವನ್ನು ಮಾರ್ಪಡಲಿ ಕರ್ತನೆ. ಅಪ್ಪ ಕರ್ತನೆ, ನಮ್ಮ ತಂದೆಯಾದ ದೇವರೇ ಕರ್ತನೆ, ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಪ್ರಭು. ನಮ್ಮ ಪ್ರತಿಯೆಲ್ಲ ವಾಕ್ಯಗಳ ಮುಖಾಂತರವಾಗಿ ಮಾತಾಡಿದ್ದಕ್ಕಾಗಿ ಈ ದಿನದ 16ನೇ ಅಧ್ಯಾಯ ಕರ್ತನೆ 9ನೇ ವಚನದಿಂದ 11ನೇ ವಚನವರೆಗೂ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ, ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ ಅಪ್ಪ ಕರ್ತನೆ. ನಿಮಗೆ ಸ್ತುತಿ ಸ್ತೋತ್ರ ಘನತೆ ಮಾನ ಪ್ರಭಾವವೆಲ್ಲವೂ ನಿಮಗೆ ಸಲ್ಲಿಸುತ್ತೇನೆ ಪ್ರಭು. ನಿನ್ನ ಸನ್ನಿಧಾನದಲ್ಲಿ ನಿಮ್ಮ ಮಕ್ಕಳಾದ ನಾವು ನಮ್ಮನ್ನು ಸಂಪೂರ್ಣವಾಗಿ ತಗ್ಗಿಸಿಕೊಂಡು ಸ್ತುತಿ ಸ್ತೋತ್ರ ಘನತೆ ಮಾನ ಪ್ರಭಾವವು ಎಲ್ಲವೂ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ, ನನ್ನ ನಜರೇತಾದ ಯೇಸುವಿನ ನಾಮದಲ್ಲಿ ಸ್ತುತಿಸಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇನೆ ಅಪ್ಪ. ನಮ್ಮ ಜೀವಳ ಪರಲೋಕದಲ್ಲಿರುವ ನನ್ನ ಪರಮ ತಂದೆಯಾದ ದೇವ್ರೆ, ಅಮಾನ್ ಜೀಸಸ್, ಅಮಾನ್. ಥ್ಯಾಂಕ್ ಯು ಆಲ್ ಟು ಮೈ ಗಾಡ್ ಬ್ಲೆಸ್ ಯು, ಅಮಾನ್.